effort. According to their effort, Deepti squad has secured first place with 471 points. So they get chance lead the march. Jyoti squad in second place with 413 points. Kirti squad in third place with 395 points. Spurti squad in fourth place with 386 points. March past is a procession of people usually organized often in costume and often accompanied by march bands. Floats are sometimes larger balloons. The word march past comes from the military. ಪಥಸಂಚಲನವು ಶಿಸ್ತಿನ ಪ್ರತೀಕ, ಒಗ್ಗಟ್ಟಿನ ಸಂಕೇತ. ನಾವೆಲ್ಲರೂ ಒಂದೇ ಎಂಬುದಾಗಿ ಒಂದೇ ರೀತಿಯ ಹೆಜ್ಜೆಯಿಂದ ವಾದ್ಯ ಘೋಷದ ತಾಳವನ್ನು ಅನುಸರಿಸಿ ಹೆಜ್ಜೆ ಹಾಕುವ ನಾಳೆಯ ಭವ್ಯ ಭಾರತವನ್ನು ರೂಪಿಸಲಿರುವ ಈ ಮಕ್ಕಳು, ಈ ಎಳೆಯ ಮಕ್ಕಳು ಅತಿ ಉತ್ಸಾಹದಿಂದ ಪಥ ಸಂಚಲನದಲ್ಲಿ ಮುಂದುವರಿಯುತ್ತಿದ್ದಾರೆ. ಅಮೋಘ ವರ್ಷನ ನೇತೃತ್ವದಲ್ಲಿ ಮುಂದುವರಿಯುತ್ತಿರುವ ವಾದ್ಯ ಘೋಷದ ತಂಡವು ಈ ಪಥ ಸಂಚಲನಕ್ಕೆ ಹೆಚ್ಚಿನ ಮೆರುಗನ್ನು ನೀಡುತ್ತಿದೆ. ದೀಪ್ತಿ, ಕೀರ್ತಿ, ಸ್ಫೂರ್ತಿ ಮತ್ತು ಜ್ಯೋತಿ ತಂಡಗಳು ಅತ್ಯಂತ ಹುರುಪಿನಿಂದ ಸುದಾನದ ಕ್ರೀಡೋತ್ಸವಕ್ಕೆ ಮೆರುಗನ್ನು ನೀಡುತ್ತಲಿವೆ. ಜಗದ ಅಂಗಣದಲ್ಲಿ ಬೆಳಗಿರುವ ದೀಪಗಳು ನಾವು, ದೇವರು ಉರಿಸಿರುವ ಅದನ್ನೊಲುಮೆಯ ದೀಪ್ತಿಗಳು. ಬೆಳಗಬೇಕಿದೆ ನಾವು ಭುವನದೆಲ್ಲಗಳನ್ನು, ದೀಪಗಳು ನಾವು. ಬದುಕಿನ ಬಯಲಿನಲ್ಲಿ ಸಾಲು ಸಾಲಾಗಿ ಹಚ್ಚಿಟ್ಟ ಮಾನವನ ಪ್ರಣತಿಗಳು. ಬೆಳಗಬೇಕು ಜಗದ ದೇಗುಲವನ್ನು ಪ್ರೀತಿ ವಿಶ್ವಾಸಗಳ ಸಿರಿ ಹಣತೆಯಾಗಿ. ಕ್ರೀಡಾಶಕ್ತಿಯನ್ನು ಒಗ್ಗೂಡಿಸಬೇಕು, ಬೆಳಗಬೇಕು ಮನೆ ಮನಗಳನ್ನು. Deepti squad is holding the sky blue flag. Blue is a symbol of truth, wisdom, eternity and loyalty. It represents optimism of the future and clarity of the mind. This also represents spirituality and emotional stability. Our Deepti squad members have won many sports events by their wisdom, emotional stability and loyalty. Kirti, ಆತ್ಮವಿಶ್ವಾಸದ ಹೆಜ್ಜೆಯೊಂದಿಗೆ ಬಾಳಿನಂಗಣದಲ್ಲಿ ಮುಂದುವರಿದರೆ ಕೀರ್ತಿಯ ಶಿಖರವನ್ನು ತಲುಪಬಹುದು. ಕೀರ್ತಿ ಎನ್ನುವುದು ಹೆಸರಲ್ಲ, ಪದವಿಯಲ್ಲ, ಎರಡಕ್ಷರದ ಪದವಲ್ಲ. ಸಾಧನೆಯ ಹಾದಿಯಲ್ಲಿ ದೃಢ ಹೆಜ್ಜೆಗಳು ಮೂಡಿಸಿದ ಗುರುತುಗಳು. ಸ್ವಸಾಮರ್ಥ್ಯವನ್ನು ಹೊಂದಿರುವವರಿಗೆ ಒಲಿದು ಬಂದು ಬದುಕಿಗೆ ಒಂದು ಧನ್ಯತೆಯನ್ನು ನೀಡುತ್ತದೆ. ಕೀರ್ತಿ ಎಂದರೆ ಹೀಗೆ ಹೂ ಅರಳಿದ ಹಾಗೆ, ಒಳಿತನ್ನು ಹುಡುಕಿ ಒಲಿಯುವುದು. ಸ್ಫೂರ್ತಿ, ಸಾಧನೆಗೆ ಉಲ್ಲಾಸ ಬೇಕು, ಸಾಧಿಸುವ ಛಲ ಬೇಕು, ಸೋತರೂ ಗೆಲ್ಲುವ ಧೃತಿ ಬೇಕು. ನಮ್ಮ ಸಾಧನೆ ಇತರರಲ್ಲಿ ಚೈತನ್ಯ ತುಂಬಿದಾಗ, ಉತ್ಸಾಹ ಮೂಡಿಸಿದಾಗ ಸಫಲತೆಯನ್ನು ಪಡೆಯುತ್ತದೆ. ನಂಬಿಕೆಯನ್ನು ತೊರೆಯದವನೇ ನಾಯಕನಾಗಬಲ್ಲ. ಇಂತಹ ನಾಯಕನೇ ತನ್ನನ್ನು ಅನುಸರಿಸುವೆಡೆಗೆ ಸ್ಫೂರ್ತಿಯಾಗಬಲ್ಲ. ಜೀವನದ ಸಾಧಕ್ಯವಿರುವುದು ಅದರಿಂದ, ಇತರರು ಉತ್ತೇಜಿಸಿದಾಗ. ಜ್ಯೋತಿ, ನಿಶ್ಚಿತ ಗುರಿಯತ್ತ ಸೋಲದಂತೆ ಮುನ್ನಡೆಯಲು ಆತ್ಮಸ್ಥೈರ್ಯದಿಂದ ಜ್ಯೋತಿ ಬೇಕು. ಆ ಜ್ಯೋತಿ ಬೆಳಕಲ್ಲಿ ತಲುಪಬೇಕಾದಾಗ ಗಮ್ಯಸ್ಥಾನ ನಿಚ್ಚಳವಾಗುತ್ತದೆ. ಸೋತರೂ ಮತ್ತೆ ಮರಳಿ ಯತ್ನಿಸುವ ಹುಮ್ಮನಸ್ಸನ್ನು ತುಂಬುತ್ತದೆ. ಕಂಗಳಲ್ಲಿ ಆತ್ಮವಿಶ್ವಾಸದ ಜ್ಯೋತಿಯನ್ನು ಹೊಮ್ಮಿಸುತ್ತಾ ತಲೆ ಎತ್ತಿ ಬರುತ್ತಿರುವ ಜ್ಯೋತಿ ಸ್ಥೈರ್ಯದ ಪ್ರತೀಕವಾಗಿದೆ. ಸಕಲ ಜೀವ ರಾಶಿಗಳಲ್ಲಿಯೇ ಅತ್ಯಂತ ಬುದ್ಧಿವಂತನೆನಿಸಿಕೊಂಡ ಮಾನವನ ಸಾಧನೆಗೆ ಕೊನೆ ಮೊದಲಿಲ್ಲ. ಸಾಧಿಸುವ ಮನುಷ್ಯನಿಗೆ ಈ ಪ್ರಪಂಚ ಒಂದು ಪ್ರಯೋಗ ಶಾಲೆ ಇದ್ದಂತೆ. ಯುಗಗಳು ಉರುಳಿದಂತೆ ಈ ತನ್ನ ಪ್ರತಿಭಾಶಕ್ತಿಯಿಂದ ಅಸಾಧಾರಣವಾದವುಗಳನ್ನೆಲ್ಲ ಸಾಧಿಸುತ್ತಾ ಬಂದಿದ್ದಾನೆ. ಲೋಕ ಬೆರಗುಗೊಳ್ಳುವಂತಹ ಸಾಧನೆಯನ್ನು ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿ ತೋರಿಸಿದ್ದಾನೆ, ಸಾಧಿಸಿದ್ದಾನೆ. ಹಾಗಾಗಿ ನಿರಂತರ ಪರಿಶ್ರಮ ಹಾಗೂ ಸಾಧನೆಯಿಂದ ಏನು ಬೇಕಾದರೂ ಸಾಧಿಸಬಹುದಾಗಿದೆ.
ಕ್ರೀಡೆಯು ನಮ್ಮಲ್ಲಿ ಸಂತೋಷ, ತೃಪ್ತಿ ಹಾಗೂ ಸೃಜನಶೀಲ ಪ್ರವೃತ್ತಿಗಳನ್ನು ಎಚ್ಚರಗೊಳಿಸುತ್ತದೆ. ಸದಾ ಕ್ರಿಯಾಶೀಲರಾದ ವ್ಯಕ್ತಿಗಳಲ್ಲಿ ಭಯ, ಚಿಂತೆ, ದ್ವೇಷಗಳು ಮನೆ ಮಾಡಿರಲು ಸಾಧ್ಯವೇ ಇಲ್ಲ. ಇವರಲ್ಲಿ ಮನಸ್ಸಿನ ಪ್ರಸನ್ನತೆ, ಶಾಂತತೆ, ವಿಶ್ವಾಸದಂತಹ ಭಾವನೆಗಳು ಶರೀರದ ಸುಸ್ಥಿತಿಗೆ ಆರೋಗ್ಯವರ್ಧಕ, ಎಲ್ಲಾ ಔಷಧಿಗಳಿಗಿಂತಲೂ ಹೆಚ್ಚಿನ ಸಹಾಯವನ್ನು ಮಾಡುತ್ತದೆ. ಸದಾ ಕ್ರೀಡಾಸಕ್ತಿಯನ್ನು ಹೊಂದಿರುವ ವ್ಯಕ್ತಿಗಳು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಗಳಿಸುತ್ತಾರೆ. ಶುಚಿಯಾದ ಪವಿತ್ರವಾದ ಮನಸ್ಸಿಗೆ ಏಕಾಗ್ರತೆ ಎಂಬುದು ಸುಲಭವಾಗಿ ಸಿದ್ಧಿಸುತ್ತದೆ. ಕ್ರೀಡೆಯಿಂದ ಏಕಾಗ್ರತೆ, ಶ್ರದ್ಧೆ ಸುಲಭ ಸಾಧ್ಯ. ಶ್ರದ್ಧೆ ಎಂದರೆ ವಿಶ್ವಾಸವೆನ್ನಬಹುದು. ಶ್ರದ್ಧೆಯ ವೈರಿಯೇ ಆಲಸ್ಯತನ. ಆಲಸ್ಯತನ ಆವರಿಸಿಕೊಂಡರೆ ಅಡಗಿರುವ ಸುಪ್ತ ಪ್ರತಿಭೆ ಅಡಗಿ ಹೋಗುತ್ತದೆ. ವಿದ್ಯಾರ್ಥಿಗಳು ತನ್ನ ಈ ಶಕ್ತಿಯ ವಿಷಯದಲ್ಲಿ ತಾನೇ ಸಂಶಯವನ್ನು ತಾಳಬಾರದು. ಅಭ್ಯಾಸ ಮತ್ತು ವೈರಾಗ್ಯದಿಂದ ಮನಸ್ಸಿನ ಏಕಾಗ್ರತೆಯನ್ನು ಸಿದ್ಧಿಸಿಕೊಳ್ಳಬಹುದು ಎಂಬ ಮಾತನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಬಹುದು. ಜಗದ ಅಂಗಣದಲ್ಲಿ ಬೆಳಗಿರುವ ಎಲ್ಲಾ ದೀಪಗಳು ನಾವು ದೇವರು ಉರಿಸಿರುವ ಅವನೊಲುಮೆಯ ದೀಪ್ತಿಗಳು. ಬೆಳಗಬೇಕಿದೆ ನಾವು ಭುವನದೆಲ್ಲೆಗಳನ್ನು. ಈ ಎಲ್ಲಾ ದೀಪಗಳು ಬದುಕಿನ ಬಯಲಿನಲ್ಲಿ ಸಾಲು ಸಾಲಾಗಿ ಹಚ್ಚಿಟ್ಟ ಮಾನವನ ಪ್ರಣತಿಗಳು. ಬೆಳಗಬೇಕು ಜಗದ ದೇಗುಲವನ್ನು ಪ್ರೀತಿ ವಿಶ್ವಾಸಗಳ ಸಿರಿ ಹಣತೆಯಾಗಿ. ಕ್ರೀಡಾಶಕ್ತಿಯನ್ನು ಒಗ್ಗೂಡಿಸಬೇಕು, ಬೆಳಗಬೇಕು ಮನೆ ಮನಗಳನ್ನು. ಸಾಧನೆಗೆ ಉಲ್ಲಾಸಬೇಕು. ಸಾಧಿಸುವ ಛಲವೊಂದಿದ್ದರೆ ಸಾಲದು, ಅದನ್ನು ಗೆಲ್ಲುವ ಧೃತಿ ಬೇಕು. ನಮ್ಮ ಸಾಧನೆ ಇತರರಲ್ಲಿ ಚೈತನ್ಯ ತುಂಬಿದಾಗ, ಉತ್ಸಾಹ ಮೂಡಿಸಿದಾಗ ಸಫಲತೆಯನ್ನು ಪಡೆಯುತ್ತದೆ.